ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮನು ಮೆನನ್, ಆಯುರ್ಮಠಂ, KRS ರೋಡ್, ಮೈಸೂರಲ್ಲಿರುವಂಥ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲಿ ಆಯುರ್ವೇದ, ಮರ್ಮ ಚಿಕಿತ್ಸೆ, ಟ್ರೈಬಲ್ ಟ್ರೀಟ್ಮೆಂಟ್ ಮೆಥಡ್ಸ್ ಹಾಗೂ ನಮ್ಮ ಸಿದ್ಧ ವೈದ್ಯನ ಫಾಲೋ ಮಾಡಿಕೊಂಡು ಮಾಡ್ತಾ ಇರೋಂಥ ಒಂದು ಚಿಕಿತ್ಸೆ ಕೇಂದ್ರ ಆಯುರ್ಮಠಂ. ಸ್ನೇಹಿತರೆ, ಇವತ್ತು ಮೈಸೂರಲ್ಲಿನ ಒಂದು ಆಯುರ್ಮಠಂ ಅನ್ನೋ ಒಂದು ಸಂಸ್ಥೆ, ಅಂದರೆ ಆಯುರ್ವೇದ ಹಾಗೂ ಮರ್ಮ ಚಿಕಿತ್ಸೆಯಲ್ಲಿ ನಿಪುಣರಾಗಿರೋಂಥ ಒಂದು ದೊಡ್ಡ ಟೀಮ್ನ ಹಿಡ್ಕೊಂಡು ಒಂದು ಆಯುರ್ವೇದ ಹಾಸ್ಪಿಟ್ಲು ಮತ್ತು ಮರ್ಮ ಚಿಕಿತ್ಸಾ ಸೆಂಟ್ರನ್ನ ಕಳೆದ 8 ವರ್ಷಗಳಿಂದ ಮೈಸೂರಲ್ಲಿ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ನನಗೆ ಹಲವಾರು ಬಿರುದುಗಳು ಬಂದಿದೆ. ಮರ್ಮ ಚಿಕಿತ್ಸೆ, ವಿಶೇಷವಾಗಿ ಮರ್ಮ ಚಿಕಿತ್ಸೆ ಮೇಲೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸಿಂದ ಹಿಡಿದು, ನಮ್ಮ ZTV ನೆಟ್ವರ್ಕಿಂದ ಹಿಡಿದು ಹಲವಾರು, ಸುವರ್ಣ ಚಾನೆಲ್ ಇರ್ಬೋದು, ಏಷ್ಯಾನೆಟ್ ಇರ್ಬೋದು, ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಇರ್ಬೋದು, ಹಾಗೆ ಹಲವಾರು ಸಂಘ ಸಂಸ್ಥೆಗಳು, ದೊಡ್ಡ ಆರ್ಗನೈಸೇಷನ್, ವರ್ಲ್ಡ್ ವೈಡು, ನ್ಯಾಷನಲ್ ಎಕ್ಸಲೆನ್ಸಿ ಅವಾರ್ಡು, ಈ ಥರ ಹಲವಾರು ಬಿರುದುಗಳು ಈ ಒಂದು ಮರ್ಮ ಚಿಕಿತ್ಸೆ ಮೇಲೆ ನಮ್ಮ ಸಂಸ್ಥೆಗೆ ದೊರಕಿದೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನೀವು ಇದು ಕೇಳುವಾಗ ಅನಿಸ್ಬೋದು, ಏನಿದು ಮರ್ಮ ಚಿಕಿತ್ಸೆ, ಏನಿದು ಮರ್ಮ ಚಿಕಿತ್ಸೆ? ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಹೆಸರು ಮಾಡ್ತಾ ಇರೋಂಥ ಒಂದು ಚಿಕಿತ್ಸಾ ರೀತಿ ಅಂತ ಹೇಳ್ಬೋದು. ಅಂದರೆ ಈ ಮರ್ಮ ಚಿಕಿತ್ಸೆ ಒರಿಜಿನೇಟೆಡ್ ಆಗಿದ್ದು ಕೇರಳದಿಂದ ಅಂತ ಹೇಳ್ತಾರೆ. ಹೇಗೆ, ಏನು ಅಂತ ಕೇಳಿದ್ದಕ್ಕೆ ನಾನು ನಿಮಗೆ ಸಣ್ಣದಾಗಿ ಅದನ್ನು ತಿಳಿಸ್ಕೊಡ್ತೀನಿ. ಪರಶುರಾಮರು ಇಡೀ ಸಾಮ್ರಾಜ್ಯ ಅಲ್ಲ, ಇಡೀ ಭೂಮಿಯಲ್ಲಿರೋಂಥ ಅವ್ರಿಗೆ ಏನೇನು ಆಳಬೇಕು ಅದನ್ನೆಲ್ಲ ಆಸೆಪಟ್ಟಾದಮೇಲೆ ಅವರು ಒಂದು ರಾಜ್ಯನ ಇಲ್ಲ ಒಂದು ದೇಶನ ಕಟ್ಟಬೇಕು ಅಂಥೇಳಿ ಅವರ ಆಯುಧನ ಬಿಸಾಕಿ ಶುರುವಾದಂಥ ಪ್ರದೇಶ ಕೇರಳ ಅಂಥೇಳಿ ಭಾಳಷ್ಟು ಬುಕ್ಸ್ಗಳಲ್ಲಿ ಭಾಳಷ್ಟು ಹಿರಿಕರೆಲ್ಲ ಹೇಳೋದು ಕೇಳಿಬಂದಿದ್ದೀವಿ ನಾವು. ಸೊ ಆ ಒಂದು ಜಾಗವನ್ನು ಅಭಿವೃದ್ಧಿಗೊಳಿಸೋಕ್ಕಾಗಿ ದೇವಸ್ಥಾನಗಳನ್ನ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಪೂಜೆ ಮಾಡೋಂಥವ್ರು, ಅಲ್ಲಿ ಬ್ರಾಹ್ಮಣರಾಗಿರಲಿ ಇಲ್ಲ ಶೈವರಾಗಿರಲಿ ಇಲ್ಲ ಬೇರೆ ಬೇರೆ ಯಾರ್ಯಾರು ಅಲ್ಲಿ ಸ್ಥಳಾಂತರಗೊಂಡರು, ತಮಿಳುನಾಡು, ತುಳುನಾಡಿನಗಳಿಂದ ಕೇರಳಕ್ಕೆ ಸ್ಥಳಾಂತರಗೊಂಡಾಗ ಅಲ್ಲಿ ಕಾಡುಗಳಿಂದ ಜನ ಬಂದು ಭಾಳಷ್ಟು ಇವ್ರನ್ನ ಬೇಟೆ ಮಾಡೋದಕ್ಕೆ, ಇವ್ರ ಹತ್ರ ಇರೋ ಕಿತ್ಕೊಂಡು ಹೋಗೋದಕ್ಕೆ ಬರ್ತಾಯಿದ್ರಂತೆ. ಅವಾಗ ಪರಶುರಾಮರು ನೋಡಿ ಈ ಬ್ರಾಹ್ಮಣರಿಗೆ ಬಿಲ್ಲು ಬಾಣ ಪ್ರಾರ್ಥನೆ ಮಾಡಿ ಅವ್ರ ಕೈಯಿಂದ ಏನೂ ಹಾನಿ ಮಾಡಬಾರ್ದು ಅಂತೇಳಿ ಬಿಲ್ಲು ಬಾಣ, ಇನ್ನೊಂದು ಬೇರೆ ಜನಾಂಗಕ್ಕೆ ಆಯುಧಗಳನ್ನ ಕೊಟ್ಟು, ಹಾಗೆ ಈ ಗದೆ, ಈ ಥರ ಎಲ್ಲ ಆಯುಧಗಳನ್ನ ಕೊಟ್ಟು ಕಳರಿಪೈಟ್ ಅಂತೇಳಿ ಒಂದು ಮಾರ್ಷಲ್ ಆರ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವತ್ತಿನ ದಿನದಲ್ಲಿ ಅವ್ರ ರಕ್ಷಣೆಗೋಸ್ಕರ. ಈ ಕಳರಿಪೈಟ್ ಅಂತ ಹೇಳಿದ್ರೆ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತ ಹೇಳ್ತೀವಿ. ಭೂಮಿ ಮೇಲೆ ಏನೇನು ಮಾರ್ಷಲ್ ಆರ್ಟ್ಸ್ ಇದೆ ಅದಕ್ಕೆಲ್ಲದಕ್ಕೂ ಮದರ್ ಅಂತೇಳಿ ಕರೀತಾರೆ. ಇದು ಒರಿಜಿನೇಟೆಡ್ ಕೇರಳದಿಂದ. ರೈಟ್ಲಿ ಕನ್ನಡಕ್ಕೆ ಸುಸ್ವಾಗತ. ಅಲೋಪತಿ ಮತ್ತು ಆಯುರ್ವೇದಿಕ್ ಚಿಕಿತ್ಸೆ ಹಲವಾರು ಪದ್ಧತಿಗಳಿದ್ದಾವೆ. ಅದರಲ್ಲೂ ಮರ್ಮ ಚಿಕಿತ್ಸೆ ಅದು ತುಂಬ ಹೆಸರುವಾಸಿ ಆಗ್ತಾ ಇದೆ. ಅದರಲ್ಲಿ ಮುಖ್ಯಸ್ಥರಾದ ಡಾಕ್ಟರ್ ಮನು ಮೆನನ್ ಸರ್ ಇದ್ದಾರೆ ನಮ್ಮ ಜೊತೆ, ಮಾತಾಡ್ಸೋಣ. ನಮಸ್ಕಾರ. ನಾನು ಡಾಕ್ಟರ್ ಮನು ಮೆನನ್ ಅಂತೇಳಿ ಆಯುರ್ಮಠಂ ಆಯುರ್ವೇದ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟ್ರಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸುಮಾರು 10 ವರ್ಷಗಳಿಂದ, ಅಂದರೆ ನಮ್ಮ ಅವರ ತಂದೆ ತಲಾಂತರದಿಂದ ಬಂದಿರೋಂಥ ಒಂದು ಚಿಕಿತ್ಸೆಯನ್ನು ಕಲಿಯೋ ಒಂದು ಭಾಗ್ಯ ನನಗೆ ಉಂಟಾಗಿದೆ. ಹುಟ್ಟುವ ಆಸಕ್ತಿ ಕಾರಣಗಳೇನು ಸರ್? ಸರ್, ಮರ್ಮ ಚಿಕಿತ್ಸೆ ನಾನು ಆಗಲೇ ನಿಮ್ಗೆ ತಿಳಿಸ್ದಾಗೆ ಇದು ಸುಮಾರು 10,000ಕ್ಕಿಂತ ಹೆಚ್ಚು ಇತಿಹಾಸ ಇರುವಂಥ ಒಂದು ಚಿಕಿತ್ಸಾ ಪದ್ಧತಿ. ಇದು ಪರಶುರಾಮರಿಂದ ಕಳರಿಪೈಟ್ ಅಂತೇಳಿ ಏನೊಂದು ಮಾರ್ಷಲ್ ಆರ್ಟ್ಸ್ ಇದೆ, ಆಯುರ್ವೇದ ಪ್ರಕಾರ 107 ಮರ್ಮಗಳು ಶರೀರದಲ್ಲಿದೆ. ವೈಟಲ್ ಎನರ್ಜಿ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರೋಂಥ ಸ್ಥಾನಗಳಲ್ಲಿ ಈ ಮರ್ಮ ಗುಟ್ಟಾಗಿ ಔಸ್ಕೊಂಡಿರುತ್ತೆ. ಮರ್ಮ ಚಿಕಿತ್ಸೆ ಬಗ್ಗೆ ಮಾಹಿತಿ ಕೊಟ್ಟ ಡಾಕ್ಟರ್ ಮನು ಮೆನನ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಕ್ಯಾಮ್ರಾಮ್ಯಾನ್ ಅರ್ಬಾಸ್ ಜೊತೆ ಮತ್ತು ನಾನು ಧನುಷ್ ಗೌಡ, ರೈಟ್ಲಿ ಕನ್ನಡ. ಸೊ ಆ ಮರ್ಮ ಚಿಕಿತ್ಸೆ ಪ್ರಾಕ್ಟೀಸ್ ಮಾಡುವಾಗ ಹಿಂದಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಈ ಮರ್ಮ ಸ್ಥಾನಗಳ ಮೇಲೆ ಒಡೆದು ಅವ್ರನ್ನ ಸಾಯಿಸೋದು ಇಲ್ಲಾಂದರೆ ಪ್ಯಾರಲೈಸ್ ಮಾಡೋಂಥ ವಿಷಯಗಳು ಅವತ್ತು ಬ್ಯಾಟಲ್ ಫೀಲ್ಡಲ್ಲಿ ನಡೀತಾ ಇತ್ತಂತೆ. ಸೊ ಅಲ್ಲಿ ಏಟು ಬಿದ್ದಾಗ ಕೊಡೋಂಥ ಚಿಕಿತ್ಸೆನ ಅಗಸ್ತ್ಯ ಮುನಿಗಳು ಇಂಟ್ರಡ್ಯೂಸ್ ಮಾಡಿ ಮರ್ಮ ಚಿಕಿತ್ಸೆ ಅಂತೇಳಿ, ಆ ಮರ್ಮಗಳು ಏಟು ಬಿದ್ದಾಗ ಪರ್ಟಿಕ್ಯುಲರ್ ವೈಟಲ್ ಎನರ್ಜಿ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ಸ್ಟಿಮ್ಯುಲೇಟ್ ಮಾಡಿ ಇಮಿಡಿಯೇಟಾಗಿ ಅವ್ರನ್ನ ಚೆನ್ನಾಗಿ ಮಾಡಿ ಆ ಸೈನಿಕನ ಮತ್ತೆ ಯುದ್ಧ ಭೂಮಿಗೆ ಕಳಿಸ್ತಾ ಇದ್ರಂತೆ. ನಂತರ ದಿನಗಳಲ್ಲಿ ಅದು ಹಾಗೆ ಪ್ರಾಕ್ಟೀಸ್ ಹಾಕ್ಕೊಂಡು ಬಂದು ಈ ಮರ್ಮ ಚಿಕಿತ್ಸೆ ಅನ್ನೋದು ಎಲ್ಲ ಕಳರಿ
ಪ್ರಾಕ್ಟೀಸ್ ಮಾಡೋ ಜಾಗಗಳಲ್ಲಿ ಬಾಡಿನ ಫ್ಲೆಕ್ಸಿಬಲ್ ಮಾಡೋದಕ್ಕೆ ಮತ್ತು ಏಟು ಬಿದ್ದಿದ್ರೆ ಅದನ್ನು ರಿಕವರ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡ್ಬರ್ತಾಯಿದ್ರಂತೆ. ನೀವು ನೋಡಿರ್ಬೇಕು, ಯುದ್ಧ ಭೂಮಿಲಿ ಹೋಗುವಾಗ ಅವರು ಕವಚಗಳಾಕಿರ್ತಾರೆ, ಕೆಲವೊಂದು ಪ್ರಾಣಿಗಳದ್ದು ಮುಖಗಳನ್ನ ಮುಚ್ಚಿರ್ತಾರೆ, ಅವರ ಎದೆಗಳನ್ನ ಮುಚ್ಕೊಂಡಿರ್ತಾರೆ. ಇದೆಲ್ಲ ಮರ್ಮಸ್ಥಾನಗಳನ್ನ ಮುಚ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಿತ್ತಂತೆ. ಈ ಒಂದು ಚಿಕಿತ್ಸಾ ಪದ್ಧತಿ ಮತ್ತು ಕಳರಿಪೈಟು ಮಾಡ್ಕೊಂಬರೋ ಬ್ರಿಟಿಷರ ಆಳ್ವಿಕೆ ಬಂದಾಗ ಇದನ್ನು ನಿಲ್ಲಿಸಬೇಕು ಅಂತೇಳಿ ಬ್ರಿಟಿಷರು ನಮ್ಮ ಗಣ್ಣಿದ್ರು ಅದರಲ್ಲಿ ಉಪಯೋಗ ಆಗದೆ ಇವರು ಬೆರಳಲ್ಲಿ ನಮ್ಮನ್ನು ಸೋಲಿಸ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು, ಲಾ ತರಬೇಕು ಅಂತೇಳಿ ಯಾವತ್ತಿನ ದಿನ ಈ ಮರ್ಮ ಚಿಕಿತ್ಸೆ ಆಗಿರಲಿ ಕಳರಿಪೈಟ ಆಗಿರಲಿ ನಿಲ್ಲಿಸಬೇಕು ಅಂತೇಳಿ ಒಂದು ಲಾ ತಂದ್ರಂತೆ. ಅದ್ರ ಮುಖಾಂತರ ಕೆಲವೊಬ್ಬರು ಮಾತ್ರ ಇದನ್ನು ಕಲಿಸಲೇಬೇಕು ಮಕ್ಕಳಿಗೆ ಅಂತೇಳಿ ದೊಡ್ಡ ದೊಡ್ಡ ಗುರುಗಳು ಯಾರಿದ್ದರು ಅವರು ತನ್ನ ಮನೆ ಕೆಳಗೆ ಒಂದು ಅಂಡರ್ಗ್ರೌಂಡ್ನ ಮಾಡಿಕೊಂಡು ಕಳರಿ ಅಂತೇಳಿ ಒಂದು ಜಾಗನ ಮಾಡಿಕೊಂಡು ಅಲ್ಲಿ ಪೈಟ್ ಕಳಿಸ್ತಾ ಇದ್ರಂತೆ. ಸೊ ಅದು ಹಾಗೆ ಉಳಿದು ಬಂದು ಸ್ವಲ್ಪ ಉಳಿದಿದ್ರಲ್ಲಿ ನಮ್ಮ ಕುಟುಂಬದಲ್ಲೂ ಅದು ಸಿಕ್ಕಿ ಅದನ್ನು ಕಲ್ತ್ಕೊಂಡು ಇಲ್ಲಿವರೆಗೆ ಬಂದಂಥದ್ದು. ಮತ್ತು ನನ್ನ ಜೀವನದಲ್ಲೇ ಕೆಲವೊಂದು ಆಕ್ಸಿಡೆಂಟ್ಸ್ಗಳಲ್ಲಾಗಿ ಮೇಜರ್ ಇಶ್ಯೂಸ್ ಆಗಿ ನಾನು ಇದೇ ಮರ್ಮ ಚಿಕಿತ್ಸೆಯಿಂದ ಉಳಿದು ಬಂದಂಥ ವ್ಯಕ್ತಿ ಕೂಡ ನಾನು. ಸೊ ಈ ಮರ್ಮ ಚಿಕಿತ್ಸೆ ಮತ್ತು ನಿಮ್ಮ ಕ್ವಶನ್ ನಾನು ಉತ್ತರ ಕೊಟ್ಟಿಲ್ಲ, ಅದನ್ನು ಹೇಳೋಕ್ಕೆ ಈಗ ಶುರು ಮಾಡ್ತಾಯಿದ್ದೀನಿ. ಹೇಗೆ ಹುಟ್ಟಿತು ಅಂತ ಹೇಳಿದೆ. ಮರ್ಮ ಚಿಕಿತ್ಸೆ ಅಂತಂದರೆ ನಮ್ಮ ಶರೀರದಲ್ಲಿ ಆಯುರ್ವೇದ ಪ್ರಕಾರ 107 ಮರ್ಮಸ್ಥಾನಗಳಿದೆ. ಈ ಮರ್ಮಸ್ಥಾನ ಅಂತ ಹೇಳಿದ್ರೆ ವೈಟಲ್ ಎನರ್ಜಿ ಪಾಯಿಂಟ್ಸ್. ಅಂದರೆ ನಮ್ಮ ಈ ಬೆರಳಲ್ಲಿ, ಈ ಕೈಯ ಬೆರಳು, ಹೆಬ್ಬೆರಳು ಮತ್ತು ಈ 2 ಬೆರಳು ಮಧ್ಯದಲ್ಲಿ ಕಾಣೋಂಥ ಒಂದು 6.6 ಸೆಂಟಿಮೀಟರ್ಸ್ ಅಷ್ಟು ಉದ್ದದಲ್ಲಿ ಒಂದು ಮರ್ಮಸ್ಥಾನ ಇದೆ. ಬಟ್ ಇಟ್ ಈಸ್ ನಾಟ್ ವಿಸಿಬಲ್. ಸೊ ಇದನ್ನು ಬೇರೆ ಸೈನ್ಸ್ಗಳು ಒಪ್ಪಲ್ಲ, ಕಣ್ಣಿಗೆ ಕಾಣದಿರೋದನ್ನ, ಎವಿಡೆನ್ಸ್ ಇಲ್ದಿರೋದನ್ನ ಒಪ್ಪಲ್ಲ. ಆದರೆ ಇದು 10,000 ವರ್ಷಗಳ ಇತಿಹಾಸ ಇರೋಂಥ ಚಿಕಿತ್ಸಾ ರೀತಿ. ಅಲ್ಲಿ ಸ್ಟಿಮ್ಯುಲೇಟ್, ಇಲ್ಲಿ ಏಟು ಬಿದ್ದರೆ ನಮಗೆ ತಲೆನೋವು ಬರೋಕ್ಕೆ ಶುರುವಾಗುತ್ತೆ. ನಾವು ಯಾವಾಗಲೂ ತಲೆನ ಸ್ಕ್ಯಾನ್ ಮಾಡ್ತೀವಿ, ತಲೆನೋವು ಏನಕ್ಕೆ ಅಂತ ಹುಡುಕ್ತೀವಿ, ಅದಕ್ಕೆ ಹಲವಾರು ಹೆಸರುಗಳನ್ನ ಕೊಟ್ಕೊಂಡು ಹೋಗ್ತೀವಿ, ಮೈಗ್ರೇನೋ ಹೇಗೋ ಏನೇನೋ ಹಲವಾರು ಹೆಸರುಗಳು ಕೊಟ್ಕೊಂಡು ಅದಕ್ಕೆ ಚಿಕಿತ್ಸೆ ತೊಗೊಳ್ತಿರ್ತೀವಿ. ಆದರೆ ಏಟು ಬಿದ್ದಿರೋದು ಇಲ್ಲ ಆಗಿರುತ್ತೆ. ಸೊ ಇಲ್ಲಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಸರ್ಕ್ಯುಲೇಷನ್ ಬ್ರೈನಿಗಿರೋದು ಸರಿ ಹೋಗಿ ನಿಮ್ಮ ತಲೆನೋವು ಇಲ್ಲ ತಲೆ ಸಂಬಂಧವಾಗಿರೋ ಸಮಸ್ಯೆಗಳು ಪರಿಹಾರ. ಅದೇ ರೀತಿಯಲ್ಲಿ ನಮ್ಮ ಶರೀರದಲ್ಲಿ ಎಂಟೈರ್ ಆಗಿ 107 ಸ್ಥಾನಗಳಿದೆ, ಮರ್ಮಸ್ಥಾನಗಳು. ಸೊ ಅವತ್ತಿನ ದಿನ ಕಳರಿಪೈಟು ಯುದ್ಧ ಭೂಮಿಲಿ ಆಗ್ತಾಯಿದ್ದು. ಇವತ್ತಿನ ದಿನ ಲೈಫ್ ಸ್ಟೈಲು ಹೇಗೆ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಎದ್ದ ತಕ್ಷಣ ಎಸ್ಕಿಲೇಟ್ರಲ್ಲೋ, ಬೈಕಲ್ಲೋ, ಕಾರಲ್ಲೋ ಈ ಥರ ನಮ್ಮ ಲೈಫು ಜರ್ನಿ ಆಗುತ್ತೆ. ಮಕ್ಕಳಲ್ಲಿ ಬ್ಯಾಗ್ ಹೆವಿ ಎತ್ಕೊಂಡು ಸ್ಪೈನ್ಗೆ ಪ್ರೆಷರ್ ಆದಾಗೇ ಅಡಲ್ಟ್ಸಲ್ಲೂ ಭಾಳಷ್ಟು ಕಂಪ್ಯೂಟ್ರ್ ಇದೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಸ್ಪೈನಿಗೆ ಭಾಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಹಾಗೆಯೇ ಆಕ್ಸಿಡೆಂಟ್ಸ್ ಆಗುವಾಗ, ಹಾಗೆಯೇ ನಮ್ಮ ಲೈಫ್ ಸ್ಟೈಲು, ಫುಡ್ ಇಂಟೇಕ್ ಸರಿ ಇಲ್ಲದಿದ್ದಾಗ ನಮ್ಮ ಬೋನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಹಲವಾರು ಸಮಸ್ಯೆಗಳು ನಮ್ಮ ಶರೀರದಲ್ಲಿ ಮಾನಸಿಕವಾಗಿರೋ ಸಮಸ್ಯೆಗಳು ಕಂಡುಬರೋದು ಸರ್ವಸಾಮಾನ್ಯ. ಅದು ಇವತ್ತಿನ ದಿನಗಳಲ್ಲಿ ಭಾಳ ಹೆಚ್ಚಾಗಿದೆ. ಲೈಫ್ ಸ್ಟೈಲ್ ಡಿಸಾರ್ಡ್ರಿಂದ ಹಿಡಿದು ಹಲವಾರು ಕ್ಯಾನ್ಸರಿಂದ ಹಿಡಿದು ಹಲವಾರು ಸಮಸ್ಯೆಗಳು. ಇದೆಲ್ಲದಕ್ಕೂ ಕೂಡಿ ಈ ಮರ್ಮ ಚಿಕಿತ್ಸೆಯಲ್ಲಿ 107 ಸ್ಥಾನಗಳನ್ನು, ಒಂದೊಂದೇ ಸ್ಥಾನಗಳನ್ನ ಹಿಡಿದು ನಮಗೆ ಕಿಡ್ನಿ ಸ್ಟೋನ್ ಇದ್ದರೆ, ಕಾರ್ಡಿಯಾಕ್ ಅರೆಸ್ಟ್ ಆದರೆ, ಫಿಟ್ಸ್ ಆಯಿತು ಅಂದರೆ ನಾವು ಕೆಲವೊಂದು ಸ್ಥಾನಗಳಿದೆ. ಅದು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಯಾವ್ಯಾವ ಸ್ಥಾನಗಳನ್ನ ಹಿಡಿದ್ರೆ ಯಾವ ಕಾಯಿಲೆಗಳು ಗುಣಪಡಿಸ್ಬೋದು ಅನ್ನೋದು. ಆದರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ಸ್ಗಳನ್ನ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಸಮಸ್ಯೆಗಳ ಪರಿಹಾರ ಆಗುತ್ತೆ. ಅಂದರೆ ನಾವು ಅಲೋಪತಿಯಲ್ಲಿ, ಆಯುರ್ವೇದದಲ್ಲಿ ನನಗೆ ಮಂಡಿ ನೋವು ಅಂದರೆ ಅದಕ್ಕೊಂದು ಚಿಕಿತ್ಸೆ, ಬೆನ್ನಿಗೆ ಅಂದರೆ ಈ ಥರ ಹೋದಾಗ ನಮಗೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸು ಕ್ಲಿಯರ್ ಆಗುತ್ತೆ. ಆದರೆ 107 ಮರ್ಮಗಳನ್ನು ಒಂದೇ ಸಮಯದಲ್ಲಿ ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿರುವಂತಹ ಸರ್ಕ್ಯುಲೇಷನಿಂದ ಆದಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಒಂದು ಗಿಡಕ್ಕೆ ನೀರು ಹಾಕದಿದ್ರೆ ಹೇಗೆ ಒಣಗೋಗುತ್ತೋ ಹಾಗೆ ನಮ್ಮ ಶರೀರದಲ್ಲಿ ಸರಿಯಾಗಿರೋ ರಕ್ತ ಚಲನೆ ಇಲ್ಲ ಅಂತೇಳಿ ಬಂದಾಗ ಬಹಳಷ್ಟು ಶಾರೀರಿಕವಾಗಿ ಸಮಸ್ಯೆಗಳು. ನೀವೇನು ಅಂತ ಕೇಳ್ಬೋದು. ನನಗೆ ನಿತ್ಯವಾಗಿ ಬಿಟ್ಟು ಹೋಗ್ದಿರೋಂಥ ತಲೆನೋವು, ಬಿಟ್ಟು ಹೋಗ್ದಿರೋಂಥ ನರ ಸೆಳೆತ ಕತ್ತಿನ ಭಾಗದಲ್ಲಿ ಬಹಳ ನೋವು, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ನಮ್ಮ ಶೋಲ್ಡರ್ ತುಂಬ ಪೇನ್ ಆಗೋದು, ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ. ಕೈ ಜೋಮ್ಗಟ್ಟೋದು, ಬೆರಳುಗಳಲ್ಲಿ ಜೋಮ್ಗಟ್ಟಿರೋಂಥದ್ದು, ಮತ್ತು ತಲೆ ಸಂಬಂಧವಾಗಿ ನೋಡಿದ್ರೆ ಡಿಪ್ರೆಷನ್ ಆಗೋಂಥದ್ದು, ನಮಗೆ ಮಾನಸಿಕವಾಗಿ ಯಾವುದ್ರ ಮೇಲೂ ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಇರೋಂಥದ್ದು, ಸುಸ್ತು ಕಾಣೋಂಥದ್ದು, ಮರುವು, ಕೋಪ, ಹೀಗೇ ನಾವು ಕೆಳಗೆ ಒಂದೊಂದು ಭಾಗದಲ್ಲಿ ಹೋಗ್ತಾ ಸರ್ಕ್ಯುಲೇಷನ್ ಇಲ್ಲ ಅಂದರೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋಂಥದ್ದು, ವಿಪರೀತ ಕೆಮ್ಮು, ಡಸ್ಟ್ ಎಲರ್ಜಿ,
ಹಾರ್ಟ್ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ ಬರೋಂಥದ್ದು. ನಾವು ಎಷ್ಟೇ ECG ತೆಗೆದ್ರು, ಎಕೋ ತೆಗೆದ್ರು ಹಾರ್ಟಿಗೆ ಏನೋ ತೊಂದರೆ ಇಲ್ಲ ಅಂದರೂ ಒಂದು ಚುಚ್ಚುತ್ತಾ ಇರುತ್ತೆ ಅಂತ ಹೇಳ್ತೀವಿ. ಅದು ಸರ್ಕ್ಯುಲೇಷನ್ ಕಮ್ಮಿ ಆದಾಗ ಕಂಡುಬರುವಂಥ ಸಮಸ್ಯೆಗಳು ಸ್ಪೈನಲ್ ಸರ್ವೈಕಲ್ ಸ್ಪೈನಿಂದ ಆಗುತ್ತೆ ಅಂತಲೂ ಹೇಳ್ಬೋದು ಅದನ್ನ. ಹಾಗೆಯೇ ನಮ್ಗೆ ಹೋಗ್ತಾ ಹೋಗ್ತಾ ಡೈಜೆಸ್ಟಿವ್ ಡಿಸಾರ್ಡ್ರು, ನಮ್ಗೆ ಏನೇ ಊಟ ಮಾಡಿದ್ರು ಜೀರ್ಣ ಆಗ್ತಾಯಿಲ್ಲ, ನನ್ನ ಹೊಟ್ಟೆ ಸಂಬಂಧವಾಗಿರೋ ಸಮಸ್ಯೆಗಳು ಭಾಳಷ್ಟಿದೆ, ಎಸಿಡಿಟಿ ಗ್ಯಾಸ್ಟ್ರಿಕ್ ತುಂಬ ಇದೆ, ಅಕ್ಯೂಟ್ ಗ್ಯಾಸ್ಟ್ರಿಕ್ ಇದೆ, ಏನು ಔಷಧಿ ತೊಗೊಂಡ್ರು ಅದು ಸರಿ ಹೋಗ್ತಾಯಿಲ್ಲ, ತಾತ್ಕಾಲಿಕವಾಗಿ ನನಗೆ ಸಮಾಧಾನ ಕಾಣುತ್ತೆ, ಮತ್ತು ಎಂಡೋಸ್ಕೋಪಿ ಕೊಲೊನೋಸ್ಕೋಪಿ ಎಲ್ಲ ತೆಗೆದು ನೋಡಿದ್ರು ಎಲ್ಲ ನಾರ್ಮಲ್ ಅಂತ ಬರ್ತಾಯಿದೆ ಅಂತ ಹೇಳಿದ್ರು ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇದು ಯಾರಿಗೆ ಹೇಳಿದ್ರು ಅರ್ಥನೂ ಆಗೋಲ್ಲ, ನಮಗೆ ನಾವು ಹೇಳ್ಕೊಳಕ್ಕೂ ಆಗೋಲ್ಲ. ಆ ಥರ ಒಂದು ಸಿಚುವೇಷನ್ನು ಮನೆಯಲ್ಲಿ ಸಮಾಜದಲ್ಲಿ ನಮ್ಗೆ ಕಾಡ್ತಾ ಇರುತ್ತೆ. ಮತ್ತು ಪೈಲ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು, ಹಾಗೆಯೇ ಕಾಲುಗಳಿಗೆ ಸೆಳೆತ, ಮಸಲ್ಸಲ್ಲಿ ಪೇನ್ ಕಾಣೋಂಥದ್ದು, ಜೋಮ್ಗುಟ್ಟಂಥದ್ದು ಕಾಲುಗಳಲ್ಲಿ, ವಿಪರೀತವಾದ ಬೆನ್ನೋವು, ಸೊಂಟ ನೋವು, ಕೂರಕ್ಕಾಗದಿರೋಂಥದ್ದು, ನಿಲ್ಲಕ್ಕಾಗದಿರೋಂಥದ್ದು, ನಡೆಯೋಕ್ಕಾಗದಿರೋಂಥದ್ದು, ಸ್ಟ್ರೋಕ್ ಆಗೋಂಥದ್ದು, ಹೆಮಿಪ್ಲೀಜಿಯಾ ಅಂತೆಲ್ಲ ಹೇಳ್ತೀವಲ್ಲ, ಆ ಥರ ನಮ್ಮ ಶರೀರದಲ್ಲಿ ಒಂದು ಸೈಡು ಕಂಪ್ಲೀಟ್ ಸ್ಟ್ರೋಕ್ ಆಗೋಂಥದ್ದು, ಲಕ್ವ ಅಂತೇನು ಹೇಳ್ತೀವಿ, ಹಾಗೆ ಎರಡು ಸೈಡು ಪಾರ್ಶಲಿ ಆಗೋಂಥದ್ದು. ಮುಖ್ಯವಾಗಿ ನಾನು ಹೇಳೋದಾದರೆ ನಮ್ಮ ಗಂಟಲಲ್ಲಿ ಮುಚ್ಚೋಗಂಥ ಒಂದು ಕಾಯಿಲೆ ಇದೆ, ವೋಕಲ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಅಂದರೆ ಗಂಟಲು ನಮ್ಮದು ಕಂಪ್ಲೀಟಾಗಿ ಕ್ಲೋಸ್ ಆಗಿ ನಮ್ಗೆ ಊಟ ಮಾಡೋಕ್ಕಾಗದಿರೋಂಥದ್ದು, ಹಲವಾರು ದಿನಗಳು ಮಲಗಿ ಊಟ ಇಲ್ಲದೆ ಸಾಯುವಂಥ ಅವಸ್ಥೆ ಬರೋಂಥದ್ದು, ಹೀಗೆ ಹಲವಾರು ಮಂಡಿ ನೋವು, ಈ ಥರ ಎಲ್ಲ ಸಮಸ್ಯೆಗಳು, ಮತ್ತು ವೆರಿಕೋಸ್ ವೇನ್ಸ್ ಅಂತ ಏನು ಹೇಳ್ತೀವಿ, ಕಾನ್ಸ್ಟಿಪೇಷನ್ನು, ಈ ಥರ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಮರ್ಮ ಚಿಕಿತ್ಸೆ ಪಡೆಯೋದ್ರಿಂದ ಉತ್ತಮವಾದ ರಿಸಲ್ಟು ನಿಮ್ಮ ಶರೀರದಲ್ಲಿ ಕಾಣೋಕ್ಕೆ ಶುರುವಾಗುತ್ತೆ. ಅದು ನಾವು ಪೇಷಂಟ್ಸು ಪ್ರಾಬ್ಲಮ್ ನೋಡಿ ಮೂಲ ಕಾರಣ ಏನು ಅಂದರೆ ರೂಟ್ ಕಾಸ್ ಏನು ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಈ ಮರ್ಮ ಚಿಕಿತ್ಸಾ ಡಯಾಗ್ನೋಸಿಸ್ ಮಾಡೋ ಮೂಲಕ, ಮರ್ಮ ಚಿಕಿತ್ಸೆಯ ಮೂಲಕ ನಾವು ಡಯಾಗ್ನೋಸಿಸ್ ಮಾಡೋದ್ರಿಂದ ನಮಗೆ ಮೂಲ ಕಾರಣಗಳು ಸಿಗುತ್ತೆ. ಹಾಗೂ ಅದಕ್ಕೆ ಬೇಕಾಗಿರೋಂಥ ಚಿಕಿತ್ಸೆ ಕೊಡೋದ್ರಿಂದ ಆ ಮನುಷ್ಯನಿಗಿರುವಂತಹ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿ ಆರೋಗ್ಯನ ತುಂಬ ಚೆನ್ನಾಗಿ ಆಗುತ್ತೆ ಈ ಮರ್ಮ ಚಿಕಿತ್ಸೆಯಿಂದ. ಅದರಲ್ಲೂ ವಿಶೇಷವಾಗಿ ಮರ್ಮ ಚಿಕಿತ್ಸೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದ್ರ ಜೊತೆಗೇ ಇಡೀ ಭಾರತದಲ್ಲಿರುವಂಥ ಒಳ್ಳೆ ಔಷಧಿ ತಯಾರಿಕಾ ಘಟಕಗಳು ಎಲ್ಲಿದೆ, ಅದಲ್ಲದೆ ನಮ್ಮಲ್ಲೂ ಸ್ವಂತವಾಗಿ ಮಾಡುವಂಥ ಔಷಧಿಗಳು ಕರೆಕ್ಟಾಗಿ ಆಯುರ್ವೇದ ವಿಧಿ ಪ್ರಕಾರ ಏನೇನು ಹೇಳಿರುತ್ತೆ ಆ ಎಲ್ಲ ಔಷಧಿಗಳನ್ನ ಹಾಕಿ ತೈಲಗಳಾಗಿರಲಿ, ಗುಳಿಗೆಗಳಾಗಿರಲಿ, ಆಸವಗಳಾಗಿರಲಿ, ಅರಿಷ್ಟಗಳಾಗಿರಲಿ, ಕಷಾಯಗಳಾಗಿರಲಿ, ಈ ಥರದನ್ನೆಲ್ಲ ಇಲ್ಲಿ ನಾವು ಕಲೆಕ್ಟ್ ಮಾಡಿ ವಿಶೇಷವಾಗಿ ಪೇಷಂಟ್ನ ಪ್ರಾಪರ್ ಪ್ರಮಾಣದಲ್ಲಿ ಡಯಾಗ್ನೋಸ್ ಮಾಡಿ ನಾವು ಕೊಡ್ತಾ ಇರೋಂಥ ಔಷಧಿಗಳಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೇ ಈ ಆಯುರ್ಮಠಮಲ್ಲಿ ಮರ್ಮ ಚಿಕಿತ್ಸೆಯ ಜೊತೆಗೆ ಔಷಧೋಪಚಾರದ ಜೊತೆಗೆ ಆಯುರ್ವೇದ ಔಷಧೋಪಚಾರದ ಜೊತೆಗೆ ಪಂಚಕರ್ಮ ಚಿಕಿತ್ಸಾ ರೀತಿಗಳನ್ನು ನಾವು ಫಾಲೋ ಮಾಡ್ತೀವಿ. ಅದಕ್ಕೆ ನಾನು ಡಾಕ್ಟರ್ ಆಶಾ ಅಂತೇಳಿ ನನ್ನ ವೈಫು ಮತ್ತು ಒಂದು ಟೀಮೇ ಇದೆ ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ, ಅದನ್ನು ಪ್ರಿಸ್ಕ್ರೈಬ್ ಮಾಡಿ ಡಯಾಗ್ನೋಸ್ ಮಾಡಿ ಆಯುರ್ವೇದ ಮೂಲಕ ಮಾಡೋಂಥ ಚಿಕಿತ್ಸಾ ರೀತಿಯನ್ನು ಇಲ್ಲಿ ನಾವು ಅಳವಡಿಸ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಹೇಳೋದಾದರೆ ನಾವೆಲ್ಲ ಕೇಳಿರ್ತೀವಿ ಕಾಡುಗಳಲ್ಲಿ ಬಹಳ ದೊಡ್ಡ ಔಷಧಿಗಳಿದೆ, ದೊಡ್ಡ ವೈದ್ಯರಿದ್ದಾರೆ ಅಂತ. ಅಂಥವ್ರ ಹತ್ರ ಹೋಗಿ ಕಲಿತು ಬಂದು ಆ ಚಿಕಿತ್ಸೆಯನ್ನು ನಾವಿಲ್ಲಿ ಫಾಲೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಸೇಮ್ ಟೈಮಲ್ಲಿ ಸಿದ್ಧ ಬಹಳ ಡೇಂಜರಸ್ ಆಗಿರೋ ಒಂದು ಟ್ರೀಟ್ಮೆಂಟ್ ಮೆಥಡ್ಸ್ ಅಂತ ಹೇಳ್ತಾರೆ. ಕೆಲವೊಂದು ಔಷಧಿಗಳಲ್ಲಿ ಮೆಟಲ್ಸ್ ಇರುತ್ತೆ ಅಂಥೇಳಿ ಆ ಥರ ವಿಶೇಷವಾಗಿರೋ ವೈದ್ಯರು ಹಿಡ್ಕೊಂಡು ಅಂಥ ಔಷಧಿಗಳು ಬೇಕಂದ್ರೆ ಅದನ್ನು ನಾವಿಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇದು ಕೇರಳದಲ್ಲಿರುವಂಥ ಮರ್ಮ ಚಿಕಿತ್ಸೆ ಆಯುರ್ವೇದ ಅಂದರೆ ಜನ್ರೇಷನ್ಸಿಂದ ಬಂದಿರೋಂಥ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ, ಮತ್ತು ತಮಿಳುನಾಡಿನ ವರ್ಮಕಲೆ, ಮತ್ತು ಹಿಮಾಲಯದಲ್ಲಿ ನಾನು ಸುಮಾರು ಒಂದು 5 ವರ್ಷ ಕೂತು ಅಲ್ಲಿರೋಂಥ ಅಘೋರಿಗಳು, ನಾಗಗಳು, ಮುನಿಗಳು, ಋಷಿಗಳು, ಸಾಧು ಸಂತರು, ಮತ್ತು ಅಲ್ಲಿ ಕಂಡುಬರುವಂತಹ ಇದು ಚಿಕಿತ್ಸಾ ರೀತಿಯಲ್ಲೇ ವೈದ್ಯ ಪಂಡಿತರು ಯಾರಿರ್ತಾರೆ ಇಂಥವ್ರ ಹತ್ರ ಹೋಗಿ ಅವ್ರ ಜೊತೆ ಕಲಿತು ತಂದಿರೋಂತಹ ಮರ್ಮ ಸ್ಟಿಮ್ಯುಲೇಷನ್ಸ್ ಕೂಡ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಅಲ್ಲಿ ಕಾಣುವಂಥ ಗಿಡಮೂಲಿಕೆಗಳನ್ನ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಕೇರಳದಿಂದ ಇರೋಂಥ ಗಿಡಮೂಲಿಕೆಗಳನ್ನ ಉಪಯೋಗಿಸಿ ಅದಕ್ಕೆ ಬೇಕಾಗಿದ್ದ ಲೇಪನಗಳನ್ನ ಕೊಟ್ಟು
ಭಾಳಷ್ಟು ಕಾಯಿಲೆಗಳು ನೀವು ಯಾವುದು ಅಂತ ಕೇಳ್ಬೋದು. ಕಾಯಿಲೆಗಳು ಉದಾಹರಣೆಗೆ ನಾನು ಹೇಳೋದಾದರೆ ಸರ್ವೈಕಲ್ ಸ್ಪಾಂಡಲೋಸಿಸ್ ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸರ್ವೈಕಲ್ ಸ್ಪಾಂಡಲೋಸಿಸ್ ಇಲ್ಲಾಂದರೆ ಸರ್ವೈಕಲ್ಲಿ ಡಿಸ್ಕ್ ವಲ್ಜ್ ಆಗಿ ಕಂಪ್ರೆಷನ್ ಆಗಿದ್ದರೆ ನಾನು ಆಗಲೇ ಹೇಳ್ದಾಗೆ ಮೆಮೊರಿ ಕಮ್ಮಿ ಆಗೋಂಥದ್ದು, ಇದ್ದಕ್ಕಿದ್ದಾಗೆ ಕೋಪ ಬರೋಂಥದ್ದು, ಕೈಗಳಿಗೆ ರೇಡಿಯೇಟಿಂಗ್ ಪೈನ್ ಬರೋಂಥದ್ದು, ಜೋಮ್ ಗಟ್ಟೋಂಥದ್ದು ಕೈಗಳಲ್ಲಿ, ವಿಪರೀತ ಕತ್ತು ನೋವು, ಆಮೇಲೆ ಯಾವುದಕ್ಕೂ ಏನಕ್ಕೂ ಒಂದು ಆಯಾಸ, ಯಾವುದಕ್ಕೂ ಮೂಡ್ ಇಲ್ಲದೆ ಇರೋಂಥದ್ದು, ಈ ಥರ ಆಗೋಂಥದ್ದು ಸರ್ವೈಕಲಲ್ಲಿ ನಮಗೆ ಪ್ರಾಬ್ಲಮ್ ಆದಾಗ. ಇನ್ನು ಥೊರಾಸಿಕಲ್ ನಮ್ಗೆ ಪ್ರಾಬ್ಲಮ್ ಆದಾಗ ನಮ್ಮ ಹೊಟ್ಟೆಗಳಿಗಾಗಲಿ ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳಿಗಾಗಲಿ ಸರ್ಕ್ಯುಲೇಷನ್ ಕಮ್ಮಿ ಆಗಿರೋದ್ರಿಂದ ಕಂಡುಬರುವಂಥ ಭಾಳಷ್ಟು ಸಮಸ್ಯೆಗಳಿಗೆ ಉತ್ತಮವಾದ ಚಿಕಿತ್ಸೆ ಇದೆ. ಮತ್ತು ಲಂಬಾರ್ ಸ್ಪಾಂಡಲೋಸಿಸ್ ಇಲ್ಲ L4 L5 ಡಿಸ್ಕ್ ಬಲ್ಜು, ಇದೆಲ್ಲ ಮರ್ಮ ಚಿಕಿತ್ಸೆ ಮೂಲಕ ಸಿಂಪಲ್ಲಾಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡೋಂಥದ್ದು. ನಿಮಗೆ ಲಂಬಾರಲ್ಲಿ ಸಮಸ್ಯೆ ಆದರೆ ಕಾಲು ಸೆಳೆತ, ಸಯಾಟಿಕಾ ಅಂತ ಏನು ಹೇಳ್ತೀವಿ, ಹಾಗೆ ಕಾಲಲ್ಲಿ ರಕ್ತ ಚಲನೆ ಕಮ್ಮಿ ಆಗೋದ್ರಿಂದ ಬರೋಂಥ DVT ಪ್ರಾಬ್ಲಮ್ಸು, ಮತ್ತು ಸೇಮ್ ಟೈಮಲ್ಲೇ ನಿಮಗೆ ಸರ್ಕ್ಯುಲೇಷನಿಂದ ಬರೋಂಥ ನಮ್ಮ ಏನು ಹೇಳ್ತೀವಿ ವೆರಿಕೋಸ್ದು ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸು, ವಿಪರೀತವಾದ ಮಂಡಿ ನೋವು, ಈ ಥರ ಎಲ್ಲ ಸಮಸ್ಯೆಗಳಿಗೂ ಸ್ಟ್ರೋಕ್ ಆಗಿ ನಮಗೆ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಏನು ಅಲೋಪತಿಲಿ ಸಿಗುತ್ತೆ ಟ್ರೀಟ್ಮೆಂಟು, ಅದು ಸಿಕ್ಕಿ ನಮಗೆ ಫಿಸಿಯೋಥೆರಪಿ ಮಾಡೋ ಬದಲು ನಮ್ಮಲ್ಲಿ ಚಿಕಿತ್ಸೆಗೆ ಬಂದರೆ ಪೂರ್ಣ ಪ್ರಮಾಣದಲ್ಲೇ ಅಷ್ಟೇ ದಿನಗಳಲ್ಲಿ ಅವ್ರಿಗೆ ಬದಲಾವಣೆಯಾಗಿ ಚೆನ್ನಾಗಾಗ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಸಾವಿರಾರು ರೋಗಿಗಳು ಇಲ್ಲಿ ಆ ಥರ ಚೆನ್ನಾಗಾಗಿದ್ದಾರೆ. ಈ ಆಯುರ್ಮಠಂ ಶುರುವಾಗಿ ಸುಮಾರು 8-10 ವರ್ಷಗಳಾಯಿತು. ಇಷ್ಟು ದಿನಗಳಲ್ಲಿ ಸುಮಾರು 10,000ಕ್ಕಿಂತ ಹೆಚ್ಚು ಪೇಷಂಟ್ಸ್ಗಳನ್ನ ನೋಡಿ ನಾವು ಆಲ್ಮೋಸ್ಟ್ 90% ಅಬವ್, ಅಂದರೆ ನಾವು ಅವರಿಗೆ ರೆಸ್ಟ್ ಹೇಳ್ತೀವಿ. ಈಗ ಒಂದು 12 ದಿನದ್ದು ಚಿಕಿತ್ಸೆ ಆದರೆ ಒಂದು 2 ತಿಂಗಳು ಅವ್ರಿಗೆ ರೆಸ್ಟ್ ಮಾಡಬೇಕಾಗುತ್ತೆ. 3 ದಿನಗಳಾದರೆ ಬೇಕಾಗಿ ಬರೋಲ್ಲ. 6 ದಿನಗಳದು ಅವರ ಹೇಗಿರುತ್ತೆ ಅವರ ಸಮಸ್ಯೆನ ನೋಡಿ ಡಯಾಗ್ನೋಸ್ ಮಾಡಿ ನಾವು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತೀವಿ. ಎಷ್ಟು ದಿನಗಳು ಟ್ರೀಟ್ಮೆಂಟ್ ತಗೋತೀವಿ ಅದಕ್ಕಿಂತ ಒಂದು 3 times or 4 times ಜಾಸ್ತಿ ನಾವು ರೆಸ್ಟ್ ತೊಗೋಬೇಕಾಗುತ್ತೆ. ಸೊ ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ. ನೀವು ಕೇಳ್ಬೋದು ಡಿಸ್ಕ್ ಬಲ್ಜ್ ಎಲ್ಲ ಸರ್ಜರಿ ಇಲ್ಲದೆ ಹೇಗೆ ಮಾಡೋಕ್ಕಾಗುತ್ತೆ ಅಂತ. ನಾನು ಆಗಲೇ ಹೇಳಿದಾಗೆ ಕೆಲವೊಂದು ಮರ್ಮ ಪಾಯಿಂಟ್ಸ್ನ ಸ್ಟಿಮ್ಯುಲೇಟ್ ಮಾಡಿ ಅದನ್ನು ಬೇಕಾಗಿರೋ ಪ್ರೆಷರ್ ಕೊಡೋದ್ರಿಂದ ನಮಗೆ ಬಲ್ಜ್ ಆಗಿರೋ ಡಿಸ್ಕೆಲ್ಲ ನಾರ್ಮಲ್ ಪ್ಲೇಸ್ಮೆಂಟ್ ಆಗಿ ನಮಗೆ ನರ್ವ್ ರೂಟ್ ಕಂಪ್ರೆಷನ್ ಬಿಟ್ಟು ತುಂಬ ಚೆನ್ನಾಗಿ ಸರ್ಕ್ಯುಲೇಷನ್ ಆಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಸೊ ನಿಮ್ಮಲ್ಲಿ ಈ ಥರ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದರೆ ದಯಮಾಡಿ ನಮ್ಮ ಭಾರತೀಯ ಸಂಸ್ಕೃತಿಯಿಂದ ಬಂದಂಥ ಈ ಆಯುರ್ವೇದ ಆಗಿರಲಿ, ಆಯುಷ್ ಕೆಳಗೆ ಕಾಣೋಂಥ ಎಲ್ಲ ಪದ್ಧತಿಗಳನ್ನ ಉಪಯೋಗಿಸಿ, ಅದರಲ್ಲೂ ವಿಶೇಷವಾಗಿ ಭಾಳಷ್ಟು ಕಮ್ಮಿ ಜನಕ್ಕೆ ತಿಳಿದಂಥ ಈ ಮರ್ಮ ಚಿಕಿತ್ಸೆನ ಪ್ರಪಂಚಾದ್ಯಂತ ತಲುಪಿಸ್ಬೇಕು ಅಂತೇಳಿ ನಾವೊಂದು ಯೂನಿವರ್ಸಿಟಿ ಆಫ್ ಮೈಸೂರು ಕಡೆಯಿಂದ ರೆಕಗ್ನೈಸ್ ಮಾಡಿರೋ ಕೋರ್ಸ್ಗಳನ್ನ ಕೂಡ ನಾವಿಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದೀವಿ. ಅಂಥದ್ರಲ್ಲಿ ಅವರ ವಿದ್ಯಾರ್ಥಿಗಳಿದ್ದರೆ ಅವರು ಇಷ್ಟಪಟ್ಟು ಇಲ್ಲಿ ಬಂದು ಮರ್ಮ ಚಿಕಿತ್ಸೆನ ಕಲಿಯೋಕ್ಕೆ ಕೂಡ ಬರ್ಬೋದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಯಾರೇ ಬೆಡ್ ರಿಡನ್ ಆಗಿದ್ದರೆ, ಹಾಸಿಗೆ ಮೇಲೆ ನನಗೆ ಎದ್ದೇಳೋಕ್ಕೆ ಆಗಲ್ಲ, ನನ್ನ ಜೀವನ ಮುಗೀತು, ಹಾಗೆಯೇ ನನಗೆ ನಡೆಯೋಕ್ಕಾಗ್ತಾಯಿಲ್ಲ, ಕೂರೋಕ್ಕಾಗ್ತಾಯಿಲ್ಲ, ನಿಲ್ಲೋಕ್ಕಾಗ್ತಾಯಿಲ್ಲ, ಈ ಥರ ಯಾವುದೇ ಸಮಸ್ಯೆಗಳಿದ್ದರೂ ದಯಮಾಡಿ ನಮ್ಮ ಆಯುರ್ಮಠಮಿಗೆ ಬನ್ನಿ. ನಿಮಗೆ ಬೇಕಾಗಿರೋಂತಹ ಆರೋಗ್ಯ ಸೌಲಭ್ಯಗಳನ್ನ ಪಡ್ಕೊಂಡು ಜೀವನ ಪೂರ್ತಿ ಸಂತೋಷವಾಗಿ ಇರಿ ಅಂತ ಹೇಳೋದಕ್ಕೆ ನಾನು ಈ 2 ಮಾತುಗಳನ್ನ ಆಡಿದ್ದೀನಿ. ದಯಮಾಡಿ ಆಯುರ್ಮಠಕ್ಕೆ ಬನ್ನಿ, ನಿಮ್ಮ ಸಮಸ್ಯೆಗಳು ಪರಿಹಾರ ಪಡೀರಿ. ಧನ್ಯವಾದಗಳು.